ಗ್ರಾಮೀಣ ಭಾಗದ ರೈತ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿ ಉಳಿದಿರುವುದೇ ಸಹಕಾರ ಕ್ಷೇತ್ರದ ಪ್ರಬಲ ಕಾರಣ ಎಂದು ಶಾಸಕರು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ PM ನರೇಂದ್ರ ಸ್ವಾಮಿಯವರು ಪ್ರತಿಪಾದಿಸಿದರು. ಮಳವಳ್ಳಿ ಪಟ್ಟಣದ TPMC MS ಆವರಣದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳಿ, ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟ, ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ, ಸಹಕಾರ ಇಲಾಖೆ, TPMC ಮಳವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ 77ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 25ರ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರವನ್ನು ನಂಬಿದ್ದರೆ ಇಡೀ ದೇಶ ಅಭಿವೃದ್ಧಿ ಸಾಧ್ಯವಾಗುತ್ತಿರಲಿಲ್ಲ ಎಂದು ತಿಳಿಸಿದರು. ಇಷ್ಟೆಲ್ಲ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಕ್ಷೇತ್ರದ ಬೆನ್ನೆಲುಬು. ಜನರಿಗೆ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಒಳಗಾಗದೆ ಸಂಕಷ್ಟಕ್ಕೆ ಸುಳಿದು ಸಿಕ್ಕಿರುವುದು ದುರದೃಷ್ಟಕರ ಎಂದು ವಿಷಾದಿಸಿದರು. ದಾಕ್ಷಿಣ್ಯಕ್ಕೆ ಕೆಲವೊಂದು ಸಹಾಯ ಪಡ್ಕೊಂಡ್ಬಿಡ್ತಾರೆ. ಆ ಪಡ್ಕೊಂಡ ನಂತರ ಅವ್ರದ್ದು ಏನಪ್ಪಾ ಅಂತಂದ್ರೆ, ಆ ಸಂಸ್ಥೆ ಹಾಳಾದ್ರೂ ಚಿಂತೆ ಎಲ್ಲ ನಾನ್ ಬಗ್ಗಲ್ಲ ಅನ್ನೋಂತ ಮನಸ್ಥಿತಿ. ಈ ಮನಸ್ಥಿತಿನಲ್ಲಿ ಸಹಕಾರಿಗಳು ಇರಬಾರ್ದು. ಜೊತೆಗೆ ಸಹಕಾರಿ ಸಂಸ್ಥೆನ ಯಾಕೆ ಉಳಿಸ್ಕೋಬೇಕು? ನಮಗೋಸ್ಕರ ಉಳಿಸ್ಕೋಬೇಕು. ಇದರ ಹುಟ್ಟು ಸರ್ಕಾರದ ಜವಾಬ್ದಾರಿಯ ಒಂದು ಸಮಾನಾಂತರವಾದಂತ ವ್ಯವಸ್ಥೆ ಸಹಕಾರಿ ಸಂಸ್ಥೆ. ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸೋದೇ ಬೇರೆ. ಸರ್ಕಾರಕ್ಕೂ ಸಹಕಾರಿ ಸಂಸ್ಥೆಗೂ ಬರೀ ಕಾಯ್ದೆ ರೂಪದಲ್ಲಿ ಮಾತ್ರ ಸಂಬಂಧ ಇದೆ ಹೊರತು ಆಡಳಿತದಲ್ಲಿ, ತೀರ್ಮಾನದಲ್ಲಿ ಎಲ್ಲೂ ಸಂಬಂಧ ಇಲ್ಲ. ಅವು ಕಾನೂನು ಬಾಹಿರವಾಗಿದ್ದಾಗ ಮಾತ್ರ ಸರ್ಕಾರ ಮುಗಿಸ್ಲಿಕ್ಕೆ ಅವಕಾಶ. ಹೀಗಾಗಿ ಅದು ಸಣ್ಣ ಸಂಸ್ಥೆಯಲ್ಲಿ ಅಥವಾ ತಾಲೂಕು ಮಟ್ಟದ ಸಂಸ್ಥೆಯಲ್ಲಿ, ಜಿಲ್ಲಾ ಮಟ್ಟದ ಸಂಸ್ಥೆಯಲ್ಲಿ, ರಾಜ್ಯ ಮಟ್ಟದ ಸಂಸ್ಥೆಯಲ್ಲಿ, ರಾಷ್ಟ್ರ ಮಟ್ಟದ ಸಂಸ್ಥೆಯಲ್ಲಿ ತನ್ನ ಸಹಕಾರಿ ಮನೋಭಾವದ ಜವಾಬ್ದಾರಿಯನ್ನ ಇನ್ನಷ್ಟು ಉನ್ನತೀಕರಿಸಿಕೊಂಡ್ರೆ ಈ ರಾಷ್ಟ್ರ ಇನ್ನಷ್ಟು ಬಲಿಷ್ಠವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಆ ರಾಷ್ಟ್ರದಲ್ಲಿ ಇವತ್ತು ಕಾನೂನುಗಳನ್ನ ನಾವು ನೋಡಿದ ರೀತಿಯಲ್ಲೇ ಇದು ಒಂದು ಸಹಕಾರಿ ಕಾಯ್ದೆ. ಪದೇ ಪದೇ ಹೇಳ್ತೀನಿ, ಇವತ್ತು ಆರ್ಥಿಕ ಚಟುವಟಿಕೆ ಏನಾದ್ರೂ ಮನೆಗಳಲ್ಲಿ ಮನೆತನದಲ್ಲಿ ಏನಾದ್ರು ನಿಂತಿದ್ರೆ ಮೊದಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.